ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋನ ಮಾಡ್ತಾ ಇರೋದು. ಈ ಒಂದು ಅರ್ನಿಂಗ್ ಅಪ್ಲಿಕೇಶನಲ್ಲಿ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ಲಿ ನಿಮ್ಮೊಂದು ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ನೀವು ಪ್ರಿಡಿಕ್ಷನ್ನ ಮಾಡಿ ಅಮೌಂಟನ್ನು ಮಾಡ್ಬೋದು, ಹಾಗೆ ರೆಫರ್ ಆ್ಯಂಡ್ ಅರ್ನ್ ಕೂಡ ಮಾಡಿ ಅಮೌಂಟನ್ನು ಮಾಡ್ಬೋದು. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಅಪ್ಲಿಕೇಶನ್ ನೇಮ್ ಬಂದು ಟ್ಯಾಕ್ಸಾಲ್. ಇನ್ಸ್ಟಾಲ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಜಸ್ಟ್ ಏನು ಮಾಡೋಕ್ಕಪ್ಪ ಅಂದರೆ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಯಾವೊಂದು ನೇಮ್ ಕೊಟ್ಟಿರಿ ಅದೇ ಒಂದು ನೇಮ್ ಮತ್ತು ನಿಮ್ಮೊಂದು ಮೊಬೈಲ್ ನಂಬರ್, ಹಾಗೆ ಒಂದು ಇಮೇಲ್ ಅಡ್ರೆಸ್, ಹಾಗೆ ನಿಮ್ಮ ಒಂದು ಕಂಟ್ರಿ ಅಂದರೆ ಇಂಡಿಯಾ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ನಿಮ್ಮ ಒಂದು ಕಂಟ್ರಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ನಿಮ್ಮೊಂದು ಪಾಸ್ವರ್ಡ್ನ 2 ಸಲ ಹಾಕಿ ರೆಫರಲ್ ಕೋಡ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಿಮಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ರೈಟ್ ಮಾಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಒಂದು OTP ಇರುತ್ತೆ, ಅದನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ನಿಮಗೆ ಅಪ್ಲಿಕೇಶನ್ ಕಟ್ಟಾಗಿ ನಿಮಗೆ ಈ ಥರ ಮತ್ತೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದ ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ, ಹಾಗೆ ಪಾಸ್ವರ್ಡ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ, ಕ್ಯಾಪ್ಚಾನ ಎಂಟರ್ ಮಾಡಿ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿಯಾದ ಒಂದು ನೇಮ್ ಇಲ್ಲಿ ನಿಮಗೆ ಕೇಳುತ್ತೆ ಫ್ರೆಂಡ್ಸ್. ಓಕೆನಾ, ಈ ಥರದ ನಿಮ್ಮೊಂದು ನೇಮ್ ಇಲ್ಲಿ ಬರುತ್ತೆ. ಇಲ್ಲಿ ನಾನು ನನ್ನ ಫ್ರೆಂಡ್ ನೇಮ್ ಯೂಸ್ ಮಾಡಿದ್ದೀನಿ. ಇಲ್ಲಿ ವಾಲೆಟ್ ಬ್ಯಾಲೆನ್ಸಲ್ಲಿ 10 ರೂಪಾಯಿ ಇದೆ ಅಂತ ಅನ್ಕೊಂಬೇಡಿ, ಆಲ್ರೆಡಿ 20 ರೂಪಾಯಿನ ಅವ್ರು ಕೊಟ್ಟಿರ್ತಾರೆ. ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ, ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ವಾಲೆಟ್ ಹಿಸ್ಟ್ರಿಗೆ ಬಂದ ತಕ್ಷಣ ನೋಡ್ಬೋದು ನಿಮಗೆ ಇಲ್ಲಿ ಬೋನಸ್ ರಿಜಿಸ್ಟ್ರೇಷನ್ 20 ಟೋಕನ್ಸ್. ಇಲ್ಲಿ ಒಂದು ಟೋಕನ್ಸ್ಗೆ ಫ್ರೆಂಡ್ಸ್ 1 ರೂಪಾಯಿ. ನಿಮಗೆ ಇಲ್ಲಿ 20 ಟೋಕನ್ಸ್ ಅಂದರೆ 20 ರೂಪೀಸ್ ಅವ್ರು ಕೊಟ್ಟಿರ್ತಾರೆ. ನಾನಿಲ್ಲಿ ರಾಂಗ್ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಹಾಗಾಗಿ 10 ರೂಪಾಯಿ ಮೈನಸ್ ಆಯಿತು. ಇದರಲ್ಲಿ ಯಾವ ಥರ ಅಮೌಂಟನ್ನು ಮಾಡೋದು ಅಂತೇಳಿ ಇಲ್ಲಿ ಸ್ಟಾರ್ಟಿಂಗ್ ನಿಮಗೆ ಸ್ಟಾರ್ಟ್ ಅಂತ ಒಂದು ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇಲ್ಲಿ ಹೌ ಟು ಪ್ಲೇ ಅದು ಇದು ಅಂತ ಬರುತ್ತೆ. ಫಸ್ಟ್ ಪ್ಲೇ ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಆದಾಗ ಹಾಗೆ ಸ್ವೈಪ್ ಅಪ್ ಮಾಡಿ ಕೆಳಗಡೆ ಬಂದರೆ ನಿಮಗೆ ಪ್ಲೇ ಅಂತ ಅಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ಈಗ ನಿಮಗೆ 3 ಆಪ್ಷನ್ಗಳು ಬರ್ತವೆ ಫ್ರೆಂಡ್ಸ್. ಓಕೆನಾ, ಸಿಲ್ವರ್ ಮತ್ತು ಗೋಲ್ಡ್, ಪ್ಲಾಟಿನಮ್ ಅಂತ ಬರುತ್ತೆ ಸ್ಟಾರ್ಟಿಂಗ್ ನಿಮಗೆ. ಇದರಲ್ಲಿ ನೀವು ಸಿಲ್ವರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಇದು ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ, ಅದಕ್ಕೋಸ್ಕರ ಈ ಥರ ಮೇನ್ ಪೇಜ್ ಓಪನ್ ಆಗ್ತಿರುವಂಥದ್ದು. ನಂತರ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು 0 ಇಂದ 9 ಗಂಟೆ ನಂಬರ್ ಇದೆ. ಜಸ್ಟ್ ನೀವು ಇಲ್ಲಿ ಅವ್ರು ಕೊಟ್ಟಿರುವಂಥ 10 ರೂಪಾಯಿನ ನೀವು ಕಟ್ಟಿದ್ರೆ ಕರೆಕ್ಟಾಗಿರೋಂಥ ನಂಬರ್ಗೆ ಕಟ್ಟಿದರೆ ಫ್ರೆಂಡ್ಸ್ ನಿಮಗೆ ಇಲ್ಲಿ 90 ರೂಪಾಯಿ ಬರುತ್ತೆ. ಜಸ್ಟ್ 200 ರೂಪೀಸ್ ಮಿನಿಮಮ್ ಬಿಟ್ಟರೆ ನೀವು ಇಲ್ಲಿ 2ಕ್ಕೆ ಬೆಟ್ ಮಾಡಿದೆ ಅಂತಂದರೆ 180 ರೂಪೀಸ್ ಆಗುತ್ತೆ. ಅಂದರೆ 3ಕ್ಕೆ ವಿನ್ ಮಾಡ್ಕೊಂಡೆ ನೀವು ಇಲ್ಲಿ ಆರಾಮಾಗಿ ವಿಡ್ರಾನ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ತೊಗೊಬೋದು. ರೀಸೆಂಟ್ ಯಾವ ಒಂದು ನಂಬರ್ ವಿನ್ ಆಗಿದೆ ಅಂತ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ವಿನ್ನಿಂಗ್ ನಂಬರ್ ಲಿಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ಫ್ರೆಂಡ್ಸ್ ನಿಮಗೆ ಇಲ್ಲಿ ಅಪ್ಲಿಕೇಶನ್ನ ನೋಡ್ಬೋದು. ನಾನು 7ಕ್ಕೆ ಕಟ್ಟಿದ್ದ ನಂಬರ್ ಜಸ್ಟ್ ಇಲ್ಲಿ 9 ಬಂದು ಸಿಲ್ವರ್ ಸ್ಲಾಟಲ್ಲಿ ಜಸ್ಟ್ 9 ಬಂದು ಮಿಸ್ ಆಗೋಯ್ತು ಇಲ್ಲಿ. ಓಕೆನಾ, ಜಸ್ಟ್ ಇಲ್ಲಿ ನೋಡ್ಕೊಳ್ಳಿ ಯಾವ ಒಂದು ನಂಬರ್ ರಿಪಿಟೇಷನ್ ಆಗಿರುತ್ತೆ ಆ ಒಂದು ನಂಬರ್ಗೆ ಇಲ್ಲಿ ಸಿಲ್ವರ್ ಪ್ಲೇಟಲ್ಲಿ ನೀವು ಕಟ್ಬಿಟ್ಟು ಅಮೌಂಟನ್ನು ಮಾಡ್ಕೊಬೋದು. ನಂತರ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡ್ಬೇಕಂತಂದರೆ ಹಾಗೆ ಇಲ್ಲಿ ಕೆಳಗಡೆ ಬಂದು ನೀವು ಇಲ್ಲಿ ಏನಪ್ಪ ಮಾಡ್ಬೇಕಂತಂದರೆ ರೆಡೀಮ್ ಎನ್ ಕ್ಯಾಶ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ನ ಕೇಳುತ್ತೆ. ಅಂದರೆ ಇಲ್ಲಿ ನೇಮ್ನ ಎಡಿಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ ಹಾಕಿ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ 200 ರೂಪಾಯಿ ಆದ ತಕ್ಷಣ ನೀವು ಈ ಒಂದು ಅಪ್ಲಿಕೇಶನ್ನಲ್ಲಿ ವಿತ್ಡ್ರಾನ ಮಾಡ್ಕೊಬೋದು ಫ್ರೆಂಡ್ಸ್. ಓಕೆನಾ, ವಿತೌಟ್ ಇನ್ವೆಸ್ಟ್ಮೆಂಟು. ನಿಮಗೆ ಇನ್ವೆಸ್ಟ್ಮೆಂಟ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ, ಇದೆಲ್ಲ ಒಂದು ಬೇಕಿಲ್ಲ, ಇನ್ವೆಸ್ಟ್ಮೆಂಟ್ ಬೇಡಕ್ಕಿಲ್ಲ. ಜಸ್ಟ್ ನೀವು ರೆಫರ್ ಮಾಡಿದ್ರೆ 10 ರೂಪಾಯಿ ಕೊಡ್ತಾರೆ, ಅದನ್ನು ಬ್ಯಾಂಕಿಗೆ ತೊಗೊಳಕ್ಕಾಗಲ್ಲ. ಅದನ್ನು ನೀವು ಜಸ್ಟ್ ಈ ಒಂದು ಅಪ್ಲಿಕೇಶನಲ್ಲಿ ಬೆಟ್ನ ಮಾಡಿ ನೀವು ಇಲ್ಲಿ ವಿನ್ನರಿಂದ ಆಗ್ಬೋದು ಫ್ರೆಂಡ್ಸ್. ಓಕೆನಾ, ಈ ಒಂದು ಅಪ್ಲಿಕೇಶನ್ ಪ್ರೂಫು ಅಂದರೆ ನಾನು ಇನ್ನೊಂದು ಅಕೌಂಟಲ್ಲಿ ವಿನ್ ಮಾಡ್ಕೊಂಡಿದ್ದೆ. ಆ ಒಂದು ಅಕೌಂಟಲ್ಲಿ ನಿಮಗೆ ಅಪ್ಲಿಕೇಶನ್ ಪ್ರೂಫ್ನ ನಾನು ನಿಮಗೆ ಪೇಮೆಂಟ್ ಪ್ರೂಫ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವಾಗ ನಾನು ಸ್ಲಾಟ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ನಾನೀಗ 3 ವಿನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ 10 ರೂಪಾಯಿನ ಹಾಕ್ತಾಯಿದ್ದೀನಿ. 10 ರೂಪಾಯಿನ ಇದು ಅದಕ್ಕೋಸ್ಕರ 10 ರೂಪಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನಿಮಗೆ 10 ರೂಪಾಯಿ ಅನ್ನೋದು ಆ್ಯಡ್ ಆಗಿದೆ. 10 ರೂಪಾಯಿನ ಆ್ಯಡ್ ಮಾಡಿ ಜಸ್ಟ್ ನೀವು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಓಕೆನಾ, ನಿಮಗೆ ಇಲ್ಲಿ ರಾಂಗ್ ನಂಬರ್ನ ಚೂಸ್ ಮಾಡಿದ್ರೆ ವಾಪಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ರೀಸೆಟ್ ಆಪ್ಷನ್ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಅಮೌಂಟ್ ಅನ್ನೋದು ಮೈನಸ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ನಾನೀಗ 3ಕ್ಕೆ ಅನ್ನೋದು 10 ರೂಪಾಯಿನ ಕಟ್ತಾಯಿದ್ದೀನಿ. 10 ರೂಪಾಯಿನ ಕಟ್ಟಿ ಹೀಗೆ ಬಿಟ್ಟರೆ ಫ್ರೆಂಡ್ಸ್ ಇದು ನಿಮಗೆ ವಿನ್ ಆಗಲ್ಲ. ಜಸ್ಟ್ ನೀವು ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನಿಮಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಹಾಗೆಯೇ ಇಲ್ಲಿ ಅಂದರೆ ಇಲ್ಲಿ ಟೈಮಿಂಗ್ಸ್ ನೋಡಿ 15 ಮಿನಿಟ್ಸ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅಂದರೆ ನೀವು 3 ಮಿನಿಟ್ಸನ್ನು ವೆಯ್ಟ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಇನ್ನೇನು ಇಲ್ಲಿ ನೋಡ್ಬೋದು 1 ಗಂಟೆ 15 ನಿಮಿಷ ಇಲ್ಲಿ ನಿಮ್ಗೆ ನೋಡ್ಬೋದು 1 ಗಂಟೆ 30 ನಿಮಿಷಕ್ಕೆ ಇನ್ನೇನು ನಿಮ್ಮ ಒಂದು ಸ್ಲಾಟು ವಿನ್ನಿಂಗ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಇಲ್ಲಿ 1 ನಿಮಿಷ ಹಿಂದೆಯೇ ನಿಮಗೆ ಇಲ್ಲಿ ವಿನ್ನರ್ ಅನೌನ್ಸ್ಮೆಂಟ್ ಆಗುತ್ತೆ. ಅಂತಂದರೆ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಟೈಮಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಮುಗಿದೋಯ್ತು ಟೈಮು. ನೋಡ್ಬೋದು ಅದ ನಂತರ ವಿನ್ನರ್ ಡಿಕ್ಲರೇಷನ್ ಅಂತ ಬರುತ್ತೆ. ನೋಡ್ಬೋದು ಅಯ್ಯಯ್ಯೋ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನಾನು ನಿಮಗೆ ಕಟ್ಟಿದ ನಂಬರು 3, ಇಲ್ಲಿ 8 ಅನ್ನೋ ನಂಬರ್ ಇಲ್ಲಿ ವಿನ್ ಆಗಿರುವಂಥದ್ದು. ಓಕೆನಾ, ಇಲ್ಲಿ ನಾವಿಲ್ಲಿ ಅಮೌಂಟನ್ನು 10 ರೂಪಾಯಿ ಅನ್ನೋದು ಮೈನಸ್ ಆಗಿರುತ್ತೆ ಈಗ ನಮ್ಮ ಒಂದು ಅಕೌಂಟಲ್ಲಿ. ಓಕೆನಾ, ನೀವೇನು 8ಕ್ಕೆ ಕಟ್ಟು ವಿನ್ನರ್ ಆಯಿತು ಅಂದರೆ ಫ್ರೆಂಡ್ಸ್ ಇಲ್ಲಿ ನಿಮಗೆ 10 ರೂಪಾಯಿಗೆ 9 ಜನ ಕಟ್ಟಿರುವಂಥದ್ದು ಅಮೌಂಟ್ ನಿಮಗೆ ಇಲ್ಲಿ ಬರುತ್ತೆ. ಓಕೆನಾ,
ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.